ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ನಾನು ತುಂಬಾ ಚೆನ್ನಾಗಿದ್ದೀನಿ. ಆಲ್ಮೋಸ್ಟ್ 1 ವೀಕ್ ಆಯಿತು ಅಂತಲೇ ಹೇಳ್ಬೋದು. ನಾನು ಯಾವುದೇ ವೀಡಿಯೋಸ್ನ ಅಂದರೆ ಶಾರ್ಟ್ಸ್ ಒಂದೆರಡು ಪೋಸ್ಟ್ ಮಾಡಿದ್ದೀನಿ, ಆದರೆ ಲಾಂಗ್ ವೀಡಿಯೋನ ಪೋಸ್ಟ್ ಮಾಡೇ ಇಲ್ಲ. ಕಂಟೆಂಟೇ ಸಿಗ್ತಿಲ್ಲ. ಏನು ವೀಡಿಯೋ ಮಾಡೋದು? ದಿನ ಮನೇಲಿ ಅದೇ ಎದ್ದೇಳು, ಅಡುಗೆ ಮಾಡಿರ್ತಾರೆ, ಊಟ ಮಾಡು, ಮಲಗು, ಪಾಪು ನೋಡ್ಕೊ, ಬರೀ ಅದೇ ಆಗೋಗ್ಬಿಟ್ಟಿದೆ. ಏನಾದರೂ ಕಂಟೆಂಟ್ ಸಿಗುತ್ತಾ ಅಂತ ಯೋಚನೆ ಮಾಡ್ತಿರ್ತೀನಿ, ಬಟ್ ಏನು ಮಾಡೋದು ಅಂತಲೇ ಗೊತ್ತಾಗೋದಿಲ್ಲ. ಸುಮ್ಮನೆ ಕೂತಿದ್ದಾಗ ಯೋಚನೆ ಬರುತ್ತೆ, ವಿಡಿಯೋ ಮಾಡೋಣ ಅಂತ ಯಾವಾಗ ಫೋನ್ ತೊಗೋತೀನಿ ಅವಾಗ ಏನು ಕಂಟೆಂಟೇ ಸಿಗೋದಿಲ್ಲ. ಹಾಗೆ ಹೀಗೆ ಬಿಟ್ಟರೆ ಮತ್ತೆ ಅದು ಹಾಗೆ ಬಿಟ್ಬಿಡ್ತೀನಿ ಅಂದ್ಕೊಂಡು ಇವತ್ತು ಮಾಮೂಲಿ ಡೈಲಿ ರೊಟೀನೇ ಮಾಡೋಣ ಅಂದ್ಕೊಂಡು ಆ ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ. ಅಮ್ಮ ಸ್ವಲ್ಪ ಹೊರಗಡೆ ಹೋಗಿದ್ದರು, ಅಮ್ಮ ಬರೋದು ಲೇಟ್ ಆಯಿತು. ಹಾಗಾಗಿ ತುಂಬಾ ಬಿಸಿಲು. ಈಗಂತೂ ದೇವರೇ ಎಷ್ಟು ಬಿಸಿಲಿದೆ ಅಂದರೆ ಪಾಪುಗೆ ಬಿಸಿಲಲ್ಲಿ ಸ್ನಾನ ಮಾಡ್ಸೋಕ್ಕಂತೂ ಆಗೋದಿಲ್ಲ. ಮೊದಲೇ ಸೆಕೆ ಇರುತ್ತೆ ಆ ಬಿಸಿನೀರಲ್ಲಿ, ಪಾಪ ಏನು ಸ್ನಾನ ಮಾಡಿಸೋದಲ್ವ. ಹಾಗೆ ಮೈಯೆಲ್ಲ ಬಿಸಿ ನೀರು ಬಟ್ಟೆಯಲ್ಲಿ ಒರೆಸ್ಬಿಟ್ಟು ಕ್ರೀಮು ಎಲ್ಲ ಹಾಕ್ಬಿಟ್ಟು ಡ್ರೆಸ್ ಚೇಂಜ್ ಮಾಡೋಣ ಅಂತ ಹಾಗೆ ಸುಮ್ಮನಾಗಿದ್ದೀವಿ. ನಾನು ಫ್ರೆಶ್ ಅಪ್ ಆಗಿಲ್ಲ. ಫಸ್ಟ್ ಅವಳಿಗೆ ಸ್ನಾನ ಮಾಡಿಸ್ಬಿಟ್ಟು ಆಮೇಲೆ ಫ್ರೆಶ್ ಅಪ್ ಆಗೋಣ ಅಂತ ಇಷ್ಟೊತ್ತು ವೆಯ್ಟ್ ಮಾಡಿದೆ. ಅಮ್ಮ ಸ್ವಲ್ಪ ಬರೋದು ಲೇಟ್ ಆಯಿತು. ಹಾಗಾಗಿ ಓಕೆ, ಇವತ್ತು ಹಾಗೆ ಅವಳಿಗೆ ಮೈಯೆಲ್ಲ ಒರೆಸ್ಕೊಳ್ಳೋಣ, ನಾನು ಫಸ್ಟ್ ಫ್ರೆಶ್ ಅಪ್ ಆಗಿಬಿಡೋಣ ಅಂದ್ಕೊಂಡು ಫ್ರೆಶ್ ಅಪ್ ಆಗೋಕ್ಕೆ ಹೋಗ್ತಾ ಇದ್ದೀನಿ. ಹಾಗೆ ನಮ್ಮ ಪಾಪುದು ಇನ್ನೊಂದೇನೆಂದರೆ, ಅವಳನ್ನ ನಾವು ಯಾವಾಗ ಸ್ನಾನಕ್ಕೆ ಕರ್ಕೊಂಡು ಹೋಗ್ತೀವಿ, ಅವಳು ಆಲ್ರೆಡಿ ಪಾಟಿ ಟ್ರೈನ್ ಆಗಿಬಿಟ್ಟಿದ್ದಾಳೆ ಅಂತ ಅನ್ನಿಸ್ಬಿಟ್ಟಿದೆ ನಮಗೆ. ನಾವು ಯಾವಾಗ ಸ್ನಾನಕ್ಕೆ ಕರ್ಕೊಂಡು ಹೋಗ್ತೀವಿ ಆವಾಗ ಅಲ್ಲಿ ಕೂರಿಸ್ಕೊಂಡ್ರೆ ಆವಾಗ ನೀಟಾಗಿ ಪಾಟಿ ಮಾಡ್ತಾಳೆ. ಆದರೆ ನೀವು ಡೈಪರ್ ಹಾಕಿ ಏನೇ ಹಾಕಿದರೂ ಸಹ ಅವಳು ಮಾಡೋದೇ ಇಲ್ಲ. ಮತ್ತು ಇವತ್ತು ಬೆಳಗ್ಗೆ ಮಾಡಿದರೆ ನಾಳೆ ಬೆಳಗ್ಗೆ ನಾವು ಸ್ನಾನಕ್ಕೆ ಕರ್ಕೊಂಡು ಹೋಗೋರ್ಗು ಏನೇ ಮಾಡಿದ್ರು ಮಾಡೋದಿಲ್ಲ. ಅದೊಂದು ಅಭ್ಯಾಸ ಆಗ್ಬಿಟ್ಟಿದೆ. ನನಗೆ ಆಶ್ಚರ್ಯ ಆಗುತ್ತೆ, 4 ತಿಂಗಳಿಗೆ ಮಕ್ಳು ಇಷ್ಟೆಲ್ಲ ಕಲಿತಾರಾ ಅಂತ. ನಿಮ್ಮ ಮಕ್ಳಿಗೆ ಹೀಗೇನಾ? ಕಮೆಂಟ್ ಮಾಡಿ ತಿಳಿಸಿ. ನಾನು ಅಂದ್ಕೊತಿರ್ತೀನಿ ಇದು ಅಬ್ನಾರ್ಮಲ್ಲ, ದಿನಕ್ಕೆ ಒಂದೇ ಸಲ, ಬಟ್ ಕ್ಲೀನಾಗಿ ಮಾಡ್ತಾಳೆ ಒಂದೇ ಸಲ ಹೋದರೆ. ಬಟ್ ಇದು ಏನಕ್ಕೆ ಡಾಕ್ಟರ್ನ ಕೇಳಬೇಕು ಅಂದ್ಕೊಂಡಿದ್ದೆ, ಅದರಲ್ಲೇನು ಡಾಕ್ಟರನ್ನ ಕೇಳೋದು ಅಂತ, ಅದು ಎರಡು ನಾನೇ ಯೋಚನೆ ಮಾಡ್ಕೊಂಡು ಸುಮ್ಮನಾಗ್ಬಿಟ್ಟೆ. ಅದೊಂದು ಒಳ್ಳೆ ಬುದ್ಧಿ ಕಲಿತಿದ್ದಾಳೆ ನನ್ನ ಮಗಳು ಇವಾಗಲೇ. ನನಗೆ ಕಷ್ಟ ಕೊಡಲ್ಲ ಅನಿಸುತ್ತೆ ಮುಂದೆ. ಇವತ್ತು ಬೆಳಗ್ಗೆ ಹೋದ್ರು ಮತ್ತು ನಾಳೆ ಬೆಳಗ್ಗೆ ಸ್ನಾನಕ್ಕೆ ಹೋದಾಗ ಕೂರಿಸ್ಕೊತೀವಿ. ಬೈ ಚಾನ್ಸ್ ಇವತ್ತಿನ ಥರ ಸ್ನಾನ ಮಾಡಿಸಿಲ್ಲ ಅಂದರೆ ಹಾಗೆ ಸುಮ್ಮನೆ ಕರ್ಕೊಂಡೋಗಿ ವಾಶ್ರೂಮಲ್ಲಿ ಕೂರಿಸ್ಕೊಂಡ್ರೆ ಚೆನ್ನಾಗಿ ಮಾಡ್ತಾಳೆ. ಹಾಗಾಗಿ ಯಾವಾಗಲೂ ಡೈಪರ್ ಹಾಕೇ ಇರಬೇಕು ಅನ್ನೋದೇನಿರೋದಿಲ್ಲ. ಸ್ವಲ್ಪ ಫ್ರೀ ಟೈಮೆಲ್ಲ ಬಿಡ್ತೀನಿ. ಹಾಗಂತ ನಾನು ಬೆಳಗ್ಗೆಯಿಂದ ನೈಟ್ ಫುಲ್ಲು 24 hours ಡೈಪರ್ ಹಾಕಿರೋದಿಲ್ಲ. ಒಂದು ಸಲ 5 hours ಒಂದು ಡೈಪರ್ ಚೇಂಜ್ ಮಾಡ್ತೀನಿ. ಅಂದರೆ ಮತ್ತೆ ಇನ್ನೊಂದು ಡೈಪರ್ ಚೇಂಜ್ ಮಾಡೋ ಟೈಮಲ್ಲಿ ಒಂದು ½ an hour ಇಂದ 1 hour ನಾನು ಟೈಮ್ ಕೊಡ್ತೀನಿ. ಗ್ಯಾಪು ಹಾಗೆ ಫ್ರೀ ಟೈಮ್ ಥರ ಬಿಡ್ತೀನಿ. ಬಟ್ಟೆ ಕಟ್ಟೋದಾಗಲಿ ಏನೂ ಮಾಡೋದಿಲ್ಲ ಆ ಟೈಮಲ್ಲಿ ನಾನು. ಇವಾಗ ಆಲ್ಮೋಸ್ಟು ಮಧ್ಯಾಹ್ನನೇ ಆಗಿಬಿಟ್ಟಿದೆ, 12 ಗಂಟೆ ಆಗಿದೆ. ತಿಂಡಿ ಎಲ್ಲ ಆಯಿತು, ಚಪಾತಿ ತಿಂದ್ಕೊಂಡು ಇವಾಗ ಅದೇ ಪಾಪುನ ರೆಡಿ ಮಾಡೋಣ ಅಂದ್ಕೊಂಡ್ವಿ. ಫಸ್ಟ್ ನಾನೇ ಫ್ರೆಶ್ ಅಪ್ ಆಗಿ ಬಂದುಬಿಡೋಣ, ಆಮೇಲೆ ಪಾಪುನ ರೆಡಿ ಮಾಡೋಣ ಅಂದ್ಕೊಂಡಿದ್ದೀನಿ. ಆಯಿಲ್ ಅಪ್ಲೈನೇ ಮಾಡಿಲ್ಲ, ತುಂಬ ದಿನ ಆಗೋಯ್ತು ಆಯಿಲ್ ಅಪ್ಲೈ ಮಾಡಿಲ್ಲ. ಪಾಪು ನೋಡ್ಕೊಳ್ಳೋದ್ರಲ್ಲಿ ನಮ್ಮ ಮೇಲೆ ಕಾನ್ಷಿಯಸ್ಸೇ ಕಮ್ಮಿ ಆಗಿಬಿಡುತ್ತೆ ಅಂತಲೇ ಹೇಳ್ಬೋದು. ಮತ್ತು ತುಂಬಾ ಹೇರ್ ಫಾಲ್ ಸ್ಟಾರ್ಟ್ ಆಗಿಬಿಟ್ಟಿದೆ ನಂದು. ಕೈ ನೋವು ಬಂತು, ಹಾಗಾಗಿ ಈ ಕಡೆಗೆ ಸ್ಟಾರ್ಟ್ ಮಾಡಿದೆ. ಏನು ಹೇಳ್ತಿದ್ದೆ, ನಂದು ಫಸ್ಟ್ ಒಂದು 2-3 months ಸ್ಟಾರ್ಟಿಂಗಲ್ಲಿ ನಂದು ಹೇರ್ ಫಾಲ್ ಏನೂ ಆಗಿಲ್ಲ, ಚೆನ್ನಾಗಿ ಗ್ರೋತ್ ಆಗ್ತಿತ್ತು. ಬಟ್ ಇತ್ತೀಚೆಗೆ ನೋಡ್ಬೋದು ಇಲ್ಲಿ ತುಂಬಾ ಹೇರ್ ಹೋಗ್ಬಿಟ್ಟಿದೆ. ನೋಡಬೇಕು ಏನು ಮಾಡೋದು ಅಂತ. ಆಟೋಮೆಟಿಕ್ಕಾಗಿ ಅದು ಬರುತ್ತೆ ಅನಿಸುತ್ತೆ. ಎಲ್ಲರೂ ಹೇಳ್ತಾರೆ ಪಾಪು ಮುಖ ನೋಡಿ ನಗಬೇಕಾದ್ರೆ ಅಂತ, ಬಟ್ ನಂಗೆ ಸೈಂಟಿಫಿಕ್ ರೀಸನ್ ಇನ್ನೂ ಗೊತ್ತಿಲ್ಲ ಏನಕ್ಕೆ ಆ ಥರ ಹೇಳ್ತಾರೆ ಅಂತ. ನಾನು ಅದನ್ನು ನಂಬೋದು ಇಲ್ಲ. ಮಕ್ಕಳು ಮುಖ ನೋಡಿ ನಗಾಡೋದಕ್ಕೂ ನಮ್ಮ ಕೂದಲು ಉದುರೋದಕ್ಕೂ ಏನು ಸಂಬಂಧ ಅಲ್ವಾ? ನೋಡೋಣ ಇನ್ನು ದಿನ ಪೂರ್ತಿ ಹೇಗೆ ಹೋಗುತ್ತೆ ದಿನ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಹಾಗೆ ಅಂತ ಇಲ್ಲ, ಆಮೇಲೆ ಸಿಗ್ತೀನಿ ಫ್ರೆಶ್ ಅಪ್ ಆಗಿ. ಫ್ರೆಂಡ್ಸ್, ನಾನೀಗ ಫ್ರೆಶ್ ಅಪ್ ಆಗಿ ಬಂದೆ. ಅಮ್ಮ ಅಡುಗೆ ಮಾಡ್ತಾಯಿದ್ರು. ನಾನು ತೋರ್ಸೋಗೋದ್ರೆ ಫುಲ್ಲು ಗಲೀಜಾಗಿದೆ ಅಡುಗೆ ಮನೆ ಎಲ್ಲ. ಇನ್ನು ಪಾತ್ರೆನೂ ತೊಳೆದಿಲ್ಲ, ತೋರಿಸ್ಬೇಡ ಅಂತ ಹೇಳ್ತಿದ್ರು. ಅದಕ್ಕೆ ನಾನು ಹೇಳ್ತಿದ್ದೆ, ಪಾತ್ರೆ ಎಲ್ಲರ ಮನೇಲೂ ಪಾತ್ರೆ ಸಿಂಕಲ್ಲಿದ್ದೇ ಇರುತ್ತಲ್ವ, ಅದರಲ್ಲೇನು ಅಂದ್ಕೊಂಡು ವಿಡಿಯೋ ಮಾಡ್ತಾಯಿದ್ದೆ. ಹಾಗೆ ಸಾಂಬಾರಿಗೂ ಕೂಡ ಎಲ್ಲ ರೆಡಿ ಮಾಡ್ಕೊತಾಯಿದ್ರು. ಇವತ್ತು ಸಾಂಬಾರಿಗೆ ಸೊಪ್ಪು ಹಾಗೆ ಮೊಳಕೆ ಹುರುಳಿಕಾಳು
ಹಾಗೆ ಇನ್ನೇನೇನು ಹಾಕಿದ್ರೋ ಗೊತ್ತಿಲ್ಲ. ಸ್ವಲ್ಪ ಆಲೂಗೆಡ್ಡೆ ಹಾಕಿದ್ರು, ಅಲ್ಲಿ ಕಾಣಿಸ್ತಾ ಹಾಗಾಗಿ ಹೇಳ್ತಿದ್ದೀನಿ. ಹಾಗೆ ನಾನು ತಲೆ ಕೂದಲು ಒಣಗಿಸ್ಕೊಳ್ಳೋಣ ಅಂತ ಹೊರಗಡೆ ಹೋಗ್ತಾ ಇದ್ದೆ. ಪಾಪು ಆರಾಮಾಗಿ ಮಲ್ಕೊಂಡಿದ್ಲು. ನಾನು ಪಾಪು ಮಲಗಿದ್ದಾಳಲ್ಲ ಅಂತ ತಲೆ ಒಣಗಿಸ್ಕೊಳ್ಳೋಣ ಅಂತ ಇನ್ನೇನು ಹೊರಗಡೆ ಹೋಗಬೇಕು. ಅಷ್ಟೊತ್ತಿಗೆ ಕುಯ್ ಅಂತ ಸೌಂಡ್ ಕೇಳಿಸ್ತು. ಒಳಗಡೆ ಅಳ್ತಿರೋ ಸೌಂಡ್ ಕೇಳಿಸ್ತು. ನಾನು ಮತ್ತೆ ಹೊರಗಡೆ ಹೋಗಿ ನೋಡಿದೆ, ಬಿಸಿಲು ಕೂಡ ಇರಲಿಲ್ಲ ಅಷ್ಟು. ಸುಮ್ಮನೆ ಗಾಳಿ ಇಲ್ವಾ ಏನಕ್ಕೆ ಅಂತ ನಾನು ಹೇರ್ ಡ್ರೈಯರಲ್ಲಿ ಎಂತ ಬಿಸಿಲಿಲ್ಲ ಅಂದರೂ ನಾನು ಹೇರ್ ಡ್ರೈಯರಲ್ಲಿ ಟ್ರೈ ಮಾಡಿದ್ದಿಲ್ಲ. ಹಾಗೆ ಅದನ್ನು ಬಿಟ್ಬಿಡ್ತೀನಿ, ಗಾಳಿಗೆ ಅದಾಗದೇ ಒಣಗ್ಕೊಂಡು ಬಿಡುತ್ತೆ. ಒಂದು ಕ್ಲಿಪ್ ಹಾಕ್ಕೊಂಡು ಬಿಟ್ಟರೆ ಸಾಕು. ಹಾಗೆ ಸ್ವಲ್ಪ ಗಾಳಿಲಾದರೂ ಕೂದಲನ್ನ ಒಣಗಿಸ್ಕೊಳ್ಳೋಣ ಅಂತ ಬಂದೆ. ಹೊರಗೆ ನೋಡಿದ್ರೆ ನೀವು ನೋಡ್ತಿರ್ಬೋದು, ತುಂಬ ಅಂದರೆ ತುಂಬಾ ಗಾಳಿ ಬರ್ತಿತ್ತು. ಈ ಗಾಳಿಗೆ ನನ್ನ ಕೂದಲು ಬಿಟ್ಟರೆ ಅಷ್ಟೇ ಒಂಥರ ಹುಲ್ಲು ಥರ ಆಗೋಗ್ಬಿಡುತ್ತೆ ಅಂದ್ಕೊಂಡು ಒಳಗಡೆ ಹೋದೆ. ಹಾಗೆ ಸ್ವಲ್ಪ ಸ್ವಲ್ಪ ಒಣಗಿತ್ತು. ಹಾಗೆ ಕ್ಲಿಪ್ನ ಹಾಕ್ಕೊಂಡು ಬಂದೆ, ರೆಡಿಯಾಗಿದ್ದೆ. ಮುಖಕ್ಕೆ ನಾನು ಮನೇಲಿದ್ದಾಗ ಅಷ್ಟಾಗಿ ಏನೂ ಹಚ್ಚೋದಿಲ್ಲ. ಮಾಯ್ಶ್ಚರೈಸರ್ ಹಚ್ಚಿದ್ರೆ ಒಳ್ಳೆಯದು ಅಂತಾರೆ, ಬಟ್ ನಾನೇನೂ ಹಚ್ಚೋದಿಲ್ಲ. ಈ ಹೇರ್ ವಾಶ್ ಮಾಡಿದ ದಿನ ಅಂತೂ ಕೂದಲನ್ನ ಒಣಗ್ಸೋದೇ ಒಂದು ದೊಡ್ಡ ಹಿಂಸೆ ಆಗಿಬಿಡುತ್ತೆ. ಈ ಥರ ನನಗೆ ಫ್ರೀ ಹೇರೆಲ್ಲ ಬಿಟ್ಕೊಂಡು ಒಂಥರ ಹಿಂಸೆ ಆಗ್ತಾ ಇರುತ್ತೆ. ಅಲ್ಲಿ ಬೇಬಿ ಹೇರ್ಸ್ ಇದೆಯಲ್ಲ ಹಿಂದೆ, ಅದೆಲ್ಲ ಮುಂದೆ ಬಂದು ಮೊದಲೇ ಈ ಸೆಕೆಯಲ್ಲಿ ಕೂದಲೆಲ್ಲ ಆರಿಸ್ಕೊಳ್ಳೋದು ಅಂದರೆ ಸಖತ್ ಹಿಂಸೆ ಆಗೋಗುತ್ತೆ. ಹಾಗೆ ನಿಮಗೇನೋ ತೋರಿಸ್ತೀನಿ ನೋಡಿ. ಟಂಟಡಾಯ್, ನನ್ನ ಪಾಪಗೆ ಇವತ್ತು 2 ಕೋಳಿ ಜುಟ್ಟು ಹಾಕ್ಬಿಟ್ಟಿದ್ದೀವಿ. ಯಾಕಂದರೆ ಅವಳು ಕೂದಲು ಸ್ವಲ್ಪ ಉದ್ದ ಇರೋದ್ರಿಂದ ಮೊದಲೇ ಹಿಂಸೆ ಆಗುತ್ತೆ. ಮತ್ತು ಅವಳು ತುಂಬಾ ಸ್ವೆಟ್ ಆಗ್ತಾಳೆ. ಇವಾಗ ಅಂತೆಲ್ಲ ಹುಟ್ಟಿದಾಗ ಚಳಿಗಾಲನೇ ಇತ್ತು, ವಿಂಟರಲ್ಲೇ ಅವಳು ಹುಟ್ಟಿದ್ದು, ನವೆಂಬರಲ್ಲಿ. ಆವಾಗಲೇ ತುಂಬಾ ಸ್ವೆಟ್ ಆಗ್ತಿದ್ಲು. ಅದರಲ್ಲೂ ಈ ಸೆಕೆಯಲ್ಲಂತೂ ಉದ್ದ ಕೂದಲು ಬೇರೆ ಚಿಕ್ಕ ಚಿಕ್ಕ ಗುಳ್ಳೆ ಥರ ಆಗೋಕ್ಕೆಲ್ಲ ಶುರು ಆಗಿಬಿಡ್ತು ತಲೆ ಒಳಗೆ. ಹಾಗಾಗಿ ಹಿಂಸೆ ಆಗುತ್ತಲ್ವಾ ಸ್ವೆಟ್ ಆದಾಗೆಲ್ಲ, ಮೂಗುಕ್ಕೆಲ್ಲ ಅಂಟ್ಕೊಳ್ಳೋದು ಆ ಥರ ಎಲ್ಲ ಆದರೆ ಅಂತ ಲೂಸಾಗಿ 2 ಕೋಳಿ ಜುಟ್ಟನ್ನ ಹಾಕಿದ್ದೆ. ಆದರೆ ಅವಳು ಎಲ್ಲಿ ಇಟ್ಕೊತಾಳೆ, ಒಂದು 10 ಮಿನಿಟ್ಸು ಸಹ ಇಟ್ಕೊಳ್ಳಿಲ್ಲ. ಟೈಟಾಗಿ ಹಾಕೋಣ ಅಂದರೆ ಎಲ್ಲಿ ಉರಿಯುತ್ತೋ, ಎಳ್ದಂಗೆ ಆಗುತ್ತಲ್ವ ಕೂದಲು, ಇನ್ನು ಎಳೆ ಚರ್ಮ ಅಲ್ವಾ, ಹಾಗಾಗಿ ಫುಲ್ ಎಳ್ದಾಕಿರಲಿಲ್ಲ. ಅವಳು ಕೈಲಿ ಹಿಡ್ಕೊಂಡು ಸುಮ್ಮನೆ ಒಂದು 10 ನಿಮಿಷ ಈ ವಿಡಿಯೋ ಮಾಡೋವರೆಗೂ ಇಟ್ಕೊಂಡ್ಳು ಅಷ್ಟೇ. ಫುಲ್ ಕಿತ್ತಾಕೊಂಡ್ಬಿಟ್ಲು. ತುಂಬಾ ಫಾಸ್ಟ್ ಇದ್ದಾಳೆ. ಚೆನ್ನಾಗಿ ಕಾಣಿಸ್ತಿತ್ತು ಒಂಥರ ಕೋಳಿ ಜುಟ್ಟಲ್ಲಿ ನೋಡೋಕ್ಕೆ, ಬಟ್ ಅವಳು ಇಟ್ಕೊಳ್ಳೇ ಇಲ್ಲ. ಮತ್ತು ಇನ್ನು ಚಿಕ್ಕದು ಏನಂತಾರೆ ಅದಕ್ಕೆ, ಒಂಥರ ಫುಲ್ ಸಣ್ಣ ಬರುತ್ತೆ ಅದು ರಿಬ್ಬನ್, ಅದನ್ನ ಹಾಕ್ತಾರೆ. ಅದು ಕೂದಲು ಕಟ್ಟಾಗುತ್ತೆ. ಮತ್ತು ಹಾಕ್ಬೇಕಾದ್ರೆ ತೆಗಿಬೇಕಾರೆಲ್ಲ ಅದು ಮಕ್ಳಿಗೆ ತುಂಬಾ ಉರಿಯುತ್ತೆ. 1 ವರ್ಷ 2 ವರ್ಷ 1.5 ವರ್ಷನಾದರೂ ಆದರೆ ಸ್ವಲ್ಪ ಪರವಾಗಿಲ್ಲ, ಹಾಕ್ಬೋದು. ಪಾಪ ಈ 4 ತಿಂಗಳ ಮಗುಗೆ ಹಿಂಗೆ ಹಾಕೋಕ್ಕಾಗುತ್ತೆ? ಒಂದು ಕಡೆ ಹಾಕೋಂಗೂ ಇಲ್ಲ, ಬಿಡೋಗೂ ಇಲ್ಲ, ಆ ಥರ ಆಗಿಬಿಟ್ಟಿದೆ. ನಾನು ಅಂದ್ಕೊತಿರ್ತೀನಿ, ಇಷ್ಟು ಬೇಗ ಏನಕ್ಕಪ್ಪ ಕೂದಲು ಬೀಳುತ್ತೋ, ಆಮೇಲೆ ಬೆಳಿಬೋದಿತ್ತಲ್ವ, ನಾವು ಮುಡಿ ಎಲ್ಲ ಕೊಟ್ಟು ಒಂದು ಸಲ ಮುಡಿ ಕೊಡ್ತೀವಲ್ಲ, ಅದಾದಮೇಲೆ ಬೆಳೆದಿದ್ರೆ ಚೆನ್ನಾಗಿರೋದು. ಪಾಪ ಇವಾಗ ಹಿಂಸೆ. ಕ್ಲಿಪ್ಗಳನ್ನೂ ಸಹ ಹಾಕೋಕ್ಕಾಗಲ್ಲ, ಯಾಕಂದರೆ ತಲೆಗೆ ಏನಾರು ಒತ್ತುತ್ತೇನೋ, ಮಲ್ಕೊಂಡಾಗ ಏನಾರು ತಲೆಗೆ ಒತ್ಬೋದು ಅಂತ. ಏನು ಮಾಡೋದು ಅಂತಲೇ ಗೊತ್ತಾಗ್ತಿಲ್ಲ. ಫುಲ್ಲು ಸ್ವೆಟ್ ಆಗಿಬಿಡ್ತಾಳೆ. ಹಿಂಸೆ ಕಿರಿಕಿರಿ ಎಲ್ಲ ಆದಾಗ ಅಳೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾಳೆ. ನಾವು ಹೊಟ್ಟೆ ಹಸ್ದಿದೆಯೇನೋ ಅಥವಾ ಏನಾದ್ರು ಡೈಪರ್ ಆಗಿರೋದಕ್ಕೆ ಇರಿಟೇಷನ್ ಆಗ್ತಿದ್ದೇನೋ ಅಂತ ನೋಡಿದ್ರೆ ಅವಳಿಗೆ ತಲೆ ಕೂದಲು ಅವಳಿಗೆ ಇರಿಟೇಷನ್ ಆಗಿಬಿಡುತ್ತೆ. ಮತ್ತೇನು ಮಾಡ್ತಾಳೆ ಅಂದರೆ, ಅವಳಿಗೆ ಇನ್ನೊಂದು ಏನಾಗ್ಬಿಟ್ಟಿದೆ, ಉದ್ದ ಇರೋದಕ್ಕೂ ಕೂದಲು ಸಿಟ್ಟು ಬಂದಾಗ ಯಾರೂ ಸಿಗಲಿಲ್ಲ ಅಂದರೆ ಅವಳ ತಲೆ ಕೂದಲು ಹಿಡ್ಕೊಂಡು ಅವಳೇ ಕಿತ್ತಾಕ್ಕೊಂಡು ಬಿಡ್ತಾಳೆ. ಅದೊಂದಂತೂ ಅವಾಗ ಇನ್ನೂ ಅಳು ಜಾಸ್ತಿ ಮಾಡಿಬಿಡ್ತಾಳೆ. ಅವಳು ಎಷ್ಟು ನಗ್ತಾಳೋ ಅಷ್ಟೇ ಅಳು ಜಾಸ್ತಿ. ಅಳೋದಿಲ್ಲ, ಹತ್ರ ಮಾತ್ರ ಕಂಟ್ರೋಲ್ ಮಾಡೋಕ್ಕೆ ಆಗೋದಿಲ್ಲ. ಅದು ಅವಳು ಅಳದೇ ಇರೋ ಥರ ನೋಡ್ಕೋಬೇಕು ಅದಕ್ಕೆ ನಾವು. ಈ ಥರ ಆಗಿದೆ ಈ ಸೆಕೆಯಲ್ಲಂತೂ. ಆ ಕೂದಲಿಂದ ಪಾಪ ಅವಳಿಗೆ ತುಂಬಾ ಇರಿಟೇಷನ್ ಆಗ್ತಿದೆ ಅಂತಲೇ ಹೇಳ್ಬೋದು. ನೋಡ್ತಿರ್ಬೋದು, ಇಲ್ಲಿ ಕೂರಿಸ್ಕೊಂಡು ಆಟ ಆಡ್ತಿದ್ದೀವಿ. ಅವಳಂತೂ ಉಗಿತಾಳೆ, ಯಾವಾಗಲೂ ಉಗಿತಾನೇ ಇರ್ತಾಳೆ. ಬಾಯಲ್ಲಿ ಯಾವಾಗಲೂ ನೀರು ಥರ ಜೊಲ್ ಬರ್ತಾನೆ ಇರುತ್ತೆ. ಎಷ್ಟು ಒರೆಸಿದ್ರೂ ಒಂದೊಂದು ನಿಮಿಷಕ್ಕೂ ಮತ್ತೆ ಹಾಗೆ ಬರ್ತಿರುತ್ತೆ. ನೋಡ್ತಿರ್ಬೋದು 2 ಕೂದಲು ಹೆಂಗೆ ನೆಟ್ಟಗೆ ನಿಂತ್ಕೊಂಡಿದೆ ಅಂತ. ಕ್ಯೂಟಾಗಿ ಕಾಣಿಸ್ತಿದ್ಲು. ಇನ್ನು ಸ್ವಲ್ಪ ಉದ್ದ ಆಗಬೇಕು ಜುಟ್ಟೆಲ್ಲ ಹಾಕೋಕ್ಕೆ. ಉದ್ದ ಸರಿಯಾಗಿದೆ, ಬಟ್ ಸ್ವಲ್ಪ ಅವಳದು ಸ್ಕಿನ್ನು ಸ್ವಲ್ಪ ಏನಂತಾರೆ, ಇವಾಗ ಇನ್ನೂ ಎಳೆ ಸ್ಕಿನ್ ಅಲ್ವಾ, ಸ್ವಲ್ಪ ಎಳ್ದಂಗೇನೂ ಆಗಬಾರ್ದು. ಅಷ್ಟರಲ್ಲಿ ಅಡುಗೆ ಮನೆಯಿಂದ ಏನೋ ಘಮ ಘಮ ಅಂತ ಘಮ ಬರ್ತಿತ್ತು. ಅಮ್ಮ ಅಡುಗೆ ಮಾಡ್ತಿದ್ರ, ಊಟಕ್ಕೆ ಕರೆದ್ರು, ಹೋದೆ. ಇವತ್ತೆಂತ ಸಾಂಬಾರು ಮಾಡಿದರು ಅಂದರೆ
ಹೀರೆಕಾಯಿ, ಆಮೇಲೆ ಏನೋ ಸೊಪ್ಪು, ಆಮೇಲೆ ಮೊಳಕೆ ಹುರುಳಿಕಾಳು ಹಾಕಿಬಿಟ್ಟು ಆಲೂಗೆಡ್ಡೆ, ಹೀರೆಕಾಯಿ ಇಷ್ಟು ಹಾಕ್ಬಿಟ್ಟು ಸಾಂಬಾರು ಮಾಡಿದ್ರು. ಸಕ್ಕತ್ತಾಗಿತ್ತು ಸಾಂಬಾರು. ಅನ್ನ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಚೆನ್ನಾಗಿ ಊಟ ಮಾಡಿದೆ. ನಾನು ಇಲ್ಲಿ ಊಟ ಮಾಡ್ತಿದ್ರೆ ಅವಳನ್ನ ಅಲ್ಲೇ ತೊಟ್ಲಿಗೆ ಮಲ್ಸ್ಕೊಂಡಿದ್ದು ನೋಡ್ಬೋದು. ಎಷ್ಟು ತಲಹರಟೆ ಮಾಡ್ತಾಳೆ ಅಂದರೆ ಕಾಲನ್ನು ತೆಗ್ದ್ಬಿಟ್ಟು ಯಾವಾಗಲೂ ಬಾಯಿಗೆ ಇಟ್ಕೊಂಡು ಕೂತ್ಕೊತಾಳೆ. ಕಾಲಲ್ಲಿ ಸ್ವಲ್ಪ ನೇಲ್ಸ್ ಜಾಸ್ತಿ ಇರೋದ್ರಿಂದ ನನಗೆ ಭಯ ಎಲ್ಲಿ ಬಾಯಿಗೆ ಚುಚ್ಕೊಂಡ್ಬಿಡ್ತಾಳೋ ಅಂತ. ಕಾಲಿಂದ ತೆಗೆದ್ರೆ ಸಾಕು ಅಳಕ್ಕೆ ಶುರು ಮಾಡ್ತಾಳೆ. ಒಂದು ಕಡೆ ಮಲ್ಗೋದೇ ಇಲ್ಲ. ತೊಟ್ಲನ್ನೇ ಒಂದು ಕಡೆ ವಾರೆ ಮಾಡ್ಕೊಬಿಟ್ಟಿರ್ತಾಳೆ. ತೊಟ್ಲೆಲ್ಲಿ ಬಿದ್ದೋಗುತ್ತೋ ಅಂತ ಅದು ಬೇರೆ ಭಯ. ನಾವು ಇನ್ನೇನು ಜಾಸ್ತಿ ದಿನ ಯೂಸ್ ಮಾಡಲ್ವಲ್ಲ ಅಂತ ತೊಟ್ಲಿಗೇನು ಜಾಸ್ತಿ ಇನ್ವೆಸ್ಟ್ ಮಾಡಲಿಲ್ಲ. ನಾರ್ಮಲ್ ತೊಟ್ಲನ್ನೇ ತೊಗೊಂಡು ಬಂದ್ವಿ. ಇಲ್ಲಿ ನೋಡ್ಬೋದು ಮಲಗಿದ್ಲು. ಇವಾಗ ಸಂಜೆ ಆಗಿದೆ. ಈಗ ಎದ್ಬಿಟ್ಟು ಹಿಂಗೆ ಉಲ್ಟಾ ಮಲ್ಕೊಂಡು ಆಟ ಆಡ್ತಿದ್ದಾಳೆ. ನೋಡ್ಬೋದು ಆ ಕೂದಲು ಅವಳಿಗೆ ಎಷ್ಟು ಹಿಂಸೆ ಕೊಡುತ್ತೆ ಅಂದರೆ ತುಂಬಾ ಹಿಂಸೆ ಕೊಡುತ್ತೆ. ಮಲ್ಕೊಂಡು ಆಟ ಆಡ್ತಾಳೆ, ಎದ್ದೇಳ್ತಾಳೆ, ಅಳ್ತಾಳೆ, ಕೂದಲು ಇಟ್ಕೊಂಡು ಎಳ್ಕೊತಾಳೆ. ಅವಳ ಕೂದಲು ನೋಡಿ ಅವಳದು ಫುಲ್ಲು ಸ್ಟ್ರೈಟ್ ಹೇರ್ ಆಯಿತಾ. ಅವಳು ಸ್ವೆಟ್ ಆಗಿಬಿಟ್ಟು ಯಾವ ಥರ ಕಾಣಿಸ್ತಿದೆ ಕೂದಲು ಅಂತ ನೋಡ್ಬೋದು. ಒಂದು ಸಲ ಮಲ್ಕೊಂಡು ಎದ್ದೇಳತ್ತಿಗೆ ಫುಲ್ಲು ಸ್ವೆಟಾಗಿ ಹೋಗ್ಬಿಟ್ಟಿರ್ತಾಳೆ. ಸ್ನಾನ ಮಾಡಿರೋ ಥರ ಆಗೋಗಿರ್ತಾಳೆ. ಇವಾಗ ಸ್ವಲ್ಪ ಫ್ಯಾನೆಲ್ಲ ಹಾಕ್ತಿದ್ದೀನಿ. ಫ್ಯಾನು 3 ತಿಂಗಳು 3.5 ತಿಂಗಳವರೆಗೂ ಹಾಕಬೇಡಿ ಅಂತ ಹೇಳಿದರು. ಹಾಗಾಗಿ ನಾನು ಹಾಕಿರಲಿಲ್ಲ. ಅಂದರೆ ಇವಾಗಲೂ ಅಷ್ಟೇ ಡೈರೆಕ್ಟು ಫ್ಯಾನ್ ಕೆಳಗಡೆ ಮಲಗಿಸ್ಬೇಡಿ, ಅಕ್ಕಪಕ್ಕ ಮಲಗಿಸಿ ಅಂತ ಹೇಳಿದ್ದಾರೆ. ಅದನ್ನೇ ಫಾಲೋ ಮಾಡ್ತಿದ್ದೀನಿ ಇವಾಗ. ಗೈಸ್, ಇವಾಗ ಸಂಜೆ ಆಗಿದೆ. ಸಂಜೆ ಆಲ್ಮೋಸ್ಟ್ 7 ಗಂಟೆ ಆಗಿದೆ ಅಂತಲೇ ಹೇಳ್ಬೋದು. ನಾನು ಮಧ್ಯಾಹ್ನ ಮೇಲೆ ಯಾವುದೇ ವೀಡಿಯೋನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಮತ್ತು ಜಾಸ್ತಿ ವಿಡಿಯೋ ಲೆಂತ್ ಆದರೂ ಕೂಡ ನೋಡೋರಿಗೆ ಬೋರ್ ಆಗುತ್ತಲ್ವ, ಇನ್ನೇನಿರುತ್ತೆ ನಾರ್ಮಲ್ ಅಂತ. ಹಾಗಾಗಿ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಿಮ್ಗೆ ಯಾರಿಗಾದ್ರೂ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ಹಾಗೆ ಇಷ್ಟ ಆಗಲಿಲ್ಲ ಅಂದರೆ ಡಿಸ್ಲೈಕ್ ಕೂಡ ಮಾಡಿ. ಯಾಕಂದರೆ ನನಗೆ ಗೊತ್ತಾಗುತ್ತೆ ನನ್ನ ವಿಡಿಯೋ ಇಷ್ಟ ಆಗ್ತಿದೆಯೋ ಇಲ್ವೋ ಅಂತ. ಹಾಗಾಗಿ ನಿಮಗೇನಾದರೂ ವಿಡಿಯೋ ಇಷ್ಟ, ನೀವೊಂದು ಲೈಕ್ ಮಾಡಿದ್ರೆ ಇನ್ನೊಂದು ಸ್ವಲ್ಪ ಜನಕ್ಕೆ ನನ್ನ ವಿಡಿಯೋಸ್ ರೀಚ್ ಆಗ್ಬೋದು. ಹಾಗಾಗಿ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ಯಾಕಂದರೆ ನಾನು ಯಾವುದೇ ಹೊಸ ವೀಡಿಯೋಸ್ನ ಅಪ್ಲೋಡ್ ಮಾಡಿದ್ರು ನಿಮಗೆ ಫಸ್ಟ್ ನೋಟಿಫಿಕೇಷನ್ ಬರುತ್ತೆ. ಓಕೆ ಫ್ರೆಂಡ್ಸ್, ಇಷ್ಟೊತ್ತು ನಿಮ್ಮ ಅಮೂಲ್ಯವಾದ ಟೈಮ್ ಕೊಟ್ಟು ನನ್ನ ವಿಡಿಯೋನ ನೋಡಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ಬಾಯ್ ಬಾಯ್. ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ.